ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಅನಾದಿ ರಕ್ಷಕ ಗೋವಿಂದ ಆಪತ್ಬಾಂಧವ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ದೇವ್ರು ನಾವು ನಂಬಬೇಕು. ನಂಬಿ ನಾವಲ್ಲಿ ಆ ಒಂದು ದೇವರ ಒಂದು ಧ್ಯಾನದಲ್ಲಿ ಹೋಗ್ತಾ ಇದ್ರೆ ನಮಗೆ ಯಾವುದೇ ನೋವುಗಳು ನಿಲುವುಗಳಿರಲ್ಲ. ಬರುವವರಿಗೆ ನಾವು ಆಲ್ವೇಸ್ ವೆಲ್ಕಮ್ ಮಾಡ್ತೀವಿ, ನಮ್ಮೊಂದಿಗೆ ಸೇರ್ಕೊಳ್ಳಿ. ಈಗ ನೋಡಿ ಒಬ್ಬರಿಂದ ಪ್ರಾರಂಭ ಆಗಿದ್ದು ಇವತ್ತು 20ರಿಂದ 25 ಜನ ನಮ್ಮಲ್ಲಿ ಸೇರ್ಪಡೆಯಾಗಿದ್ದಾರೆ ಬೇತ್ಮಾಳದಿಂದ. ಇದು ಮುಂದುವರಿತಾರೆ, ಹಿಂಗೆ ಹೋಗಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ಮೊದಲು ನಾವು ವೈಕುಂಠ ಏಕಾದಶಿಗೆ ಹೋಗ್ತಾ ಇದ್ದು, ಈಗ ವೈಕುಂಠ ಏಕಾದಶಿಯಲ್ಲಿ ಬದಲಾವಣೆಗಳಾಗಿರೋದ್ರಿಂದ ಅಲ್ಲಿ ದರ್ಶನಗಳಿಗೆ ನಮಗೆ ಅವಕಾಶ ಇಲ್ಲದೆ ಇರೋದ್ರಿಂದ ತುಂಬ ರಶ್ ಇರೋದ್ರಿಂದ ಈಗ ನಾವು ಡಿಸೆಂಬರಲ್ಲಿ ರಜೆಗಳನ್ನು ನೋಡ್ಕೊಂಡು ನಾವು ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಒಂದು ಬೇತ್ಮಾಳಿಂದ ಒಂದು ಟೆಂಪೋ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಅಡುಗೆಯವರು ನಮಗೆ ಬೇಕಾದಂಥ ಅಡುಗೆಗಳು ಬೇಕಾದಂಥ ವಸ್ತುಗಳೆಲ್ಲ ಅದ್ರಲ್ಲಿ ಖರೀದಿಸಿ ಹಾಕ್ಕೊಂಡಿರ್ತೀವಿ. ಒಂದು 15 ಬೇತ್ಮಾಳದಿಂದ ಮುಳಬಾಗಿಲಿಗೆ ಹೋದರೆ ಅಲ್ಲಿ ಒಬ್ಬ ಟೀಚರ್ ನಮಗೆಲ್ಲ ಊಟದ ವ್ಯವಸ್ಥೆ ಮಾಡ್ತಾರೆ ಮುಳಬಾಗಿಲಲ್ಲಿ. ಆಮೇಲೆ ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಹೋದರೆ ಮಾರನೇ ದಿವಸ ಟಿಫನ್, ಒಂದು 25 ಕಿಲೋಮೀಟ್ರ್ ಹೋದರೆ ಊಟ, ಮತ್ತು ರಾತ್ರಿ ಹಾಲ್ಟಲ್ಲಿ ಊಟ. ಇಲ್ಲ ನಾವು ಓನಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಊಟದ ವ್ಯವಸ್ಥೆಗಳೆಲ್ಲ. 5 ದಿವಸ ಬೇತ್ಮಾಳದಿಂದ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗೋದು 5 ದಿವಸ. 5 ದಿವಸ ನಾವು ನಮ್ಮ ಟೀಮ್ ಒಗ್ಗಟ್ಟಾಗಿ ಪ್ರಯಾಣ ಮಾಡ್ತೀವಿ. ನಮ್ಮ ಸ್ನೇಹಿತರು ಶಿಕ್ಷಕರು ಮುಳಬಾಗಿನಲ್ಲಿ ಒಂದು 5 ಜನ ಪ್ರಾರಂಭ ಮಾಡಿದ್ವಿ. ಅದು ಫಸ್ಟು ಎಲ್ದೂರು ಟೀಮಲ್ಲಿ ಅಲ್ಲಿ ಜನ ಹೋಗ್ತಾಯಿದ್ರು, ಅವ್ರ ಜೊತೆ ಹೋದ್ವಿ. ಅದು ತುಂಬ ದೂರ, ನಮಗೆ ಅದು ಅನಿಸಿಲ್ಲ. ತದನಂತರ ಒಂದು 8 ಜನ ಮುಳಬಾಗಿಲಿಂದ ಒಂದು ಆಟೋ ಮಾಡಿಕೊಂಡು ಅದರಲ್ಲಿ ಲಗೇಜೆಲ್ಲ ತುಂಬಿಸ್ಕೊಂಡು ಅಲ್ಲಿ ಪ್ರಾರಂಭವಾಗಿದ್ದು ಇದುವರೆಗೂ ಇದು ಮುಂದುವರಿತಾನೇ ಇದೆ. ಆ ದೇವರ ನಮಗೆ ಒಂದು ಆಶೀರ್ವಾದ ಅಂತೇಳಿ ನಾವು ನಂಬಿದ್ದೀವಿ. ನಾವು ಪ್ರಥಮವಾಗಿ ಬೇತ್ಮಾಳದಿಂದ ನಾನೊಬ್ಬ ಏಕೈಕ ವ್ಯಕ್ತಿ ಪ್ರಾರಂಭ ಮಾಡಿದ್ದು ಈಗ 20ನೇ ವರ್ಷದ ಪಾದಯಾತ್ರೆಯಾಗಿ ಮುಳಬಾಗಿಲಿಂದ ನಮ್ಮ ಟೀಮೊಂದಿಗೆ ಪ್ರಾರಂಭ ನಡೀತಾ ಇದೆ. ಆದರೆ ಬೇತ್ಮಂಗಳದಿಂದ ಈಗ 11 ವರ್ಷ ಕಳೆದು 12ನೇ ವರ್ಷಕ್ಕೆ ನಮ್ಮ ಟೀಮೆಲ್ಲ ಒಂದು 20 ಜನ ಪಾದಯಾತ್ರೆಯನ್ನು ಬೇತ್ಮಂಗಲ, ನ್ಯೂ ಟೌನ್, ಬೆಸ್ತರ ಬೀದಿಯ ಗಂಗಮ್ಮನ ಗುಡಿಯಿಂದ ನಾವು ಈ ಪಾದಯಾತ್ರೆಯನ್ನು ಪ್ರಾರಂಭಿಸಿದ್ದೀವಿ. ಇಲ್ಲಿಂದ ಈ ದಿನ ಮುಳಬಾಗಿಲಿನಲ್ಲಿ ತಂಗುತ್ತೇವೆ. ಅಲ್ಲಿಂದ ಮುಳಬಾಗಿಲು ಮತ್ತು ವೆಂಕಸಂದ್ರ ಇಲ್ಲಿಂದ ಒಂದು 40 ಜನ ಅಲ್ಲಿಂದ ಬರ್ತಾರೆ. ಮತ್ತು ಕೋಲಾರದಿಂದ ಮತ್ತು ಹೊಸಕೋಟೆ ಕೆಲವು ಲೆಕ್ಚರರ್ಸ್ ಎಲ್ಲ ಸೇರಿ ನಾವು ಒಂದು 60 ಜನ ಮುಳಬಾಗಿಲಿಂದ ಈ ಪಾದಯಾತ್ರೆಯನ್ನು ಪ್ರಾರಂಭಿಸಿ ತದನಂತರ ಪಲಮನೇರಲ್ಲಿ ನಾವಲ್ಲಿ ಹಾಲ್ಟ್ ಇರ್ತೀವಿ. ಅಲ್ಲಿಂದ ನೆಕ್ಸ್ಟ್ ಕಾಣಿಪಾಕಮಲ್ಲಿ ಒಂದು ನೈಟ್ ತಂಗಿದ್ದು, ನೆಕ್ಸ್ಟ್ ಪಣಪಾಕಂನಲ್ಲಿ ಒಂದು ನೈಟ್ ಇದ್ದು ತದನಂತರ ನಾವು ಬೆಟ್ಟವನ್ನು ಹತ್ತುತ್ತೇವೆ. ಅಲ್ಲಿಗೆ ನಮ್ಮ ಪಾದಯಾತ್ರೆ ಕೊನೆಗೊಳ್ತದೆ. ದೇವ ದರ್ಶನ ಮಾಡಿಕೊಂಡು